ಆಮೇಲೆ ಪ್ರೊಫೆಸರ್ ಅರವಿಂದ್ ಮಾಲಗತ್ತಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಅವರು ಲೇಖಕರು ನಿಮ್ಗೆ ಕೇಳಿರ್ತೀರ, ಪ್ರೊಫೆಸರ್ ಅರವಿಂದ್ ನಮ್ಮ ಗುರುಗಳವರು, ಮಾಸ್ಟರ್ ಡಿಗ್ರಿ ಮಾಡುವರು. ಅವ್ರದ್ದು ಎಷ್ಟು ಚೆನ್ನಾಗಿದೆ ಮಾತಾದ್ರೆ ಕೇಳಿ. ಹಿಂದೆ ಜಾತಿ ಪದ್ಧತಿಯನ್ನ ಆಚರಿಸುವವರ ಕಣ್ಣುಗಳಲ್ಲಿ ಮಂಜಿತ್ತು, ಎದೆಯಲ್ಲಿ ನಂಜಿರಲಿಲ್ಲ. ಹಿಂದೆ ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಜಾತಿ ಪದ್ಧತಿಯನ್ನ ಆಚರಿಸುವವರ ಕಣ್ಣುಗಳಲ್ಲಿ ಮಂಜಿತ್ತು, ಎದೆಯಲ್ಲಿ ನಂಜಿರಲಿಲ್ಲ. ಬಟ್ ಈಗ ಜಾತಿ ಪದ್ಧತಿನ ಆಚರಿಸುವವರ ಕಣ್ಣುಗಳಲ್ಲಿ ಮಂಜಿಲ್ಲ, ಎದೆಯಲ್ಲಿ ನಂಜಿದೆ. ಎಂತ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಹಿಂಗಿದೆ ಪರಿಸ್ಥಿತಿ, ಹಿಂಗಿದೆ. ಮತ್ ಮುಂದುವರೆದು ಹೇಳ್ತಾರೆ ಗೊತ್ತಾ ಅವರು, ಮೊದ್ಲು ಜಾತಿ ವ್ಯವಸ್ಥೆ ಅಂದಾಗ ಕುಡಿಯೋದು, ತಿನ್ನೋದು, ಇನ್ನೋದು, ದೂರದವ್ರು ಮನೆ ಹತ್ರ ಬರಬೇಡ, ಮುಟ್ಟಿಸ್ಕೋಬೇಡ, ಹಿಂಗಿರ್ತಾ ಇತ್ತು. ಬಟ್ ಈಗ ಹಂಗಿಲ್ಲ. ಜಾತಿ ಇವತ್ತು ಕುಡಿಯುವ, ತಿನ್ನುವ, ಉಣ್ಣುವ, ಮಲಗುವ ಜಾಗದಲ್ಲಿ ಇಲ್ಲ. ಅದು ಅಲ್ಲಿಲ್ಲ, ಅದು ಪೆನ್ನಿನ ತುದಿಯಲ್ಲಿದೆ ಹೇಳ್ತಾರೆ ಅವರು. ಪೆನ್ನಿನ ತುದಿಯಲ್ಲಿದೆ. ಯಾರಿಗ ರ್ಯಾಂಕ್ ಕೊಡ್ಬೇಕು, ಯಾರಿಗ ರ್ಯಾಂಕ್ ಕೊಡ್ಬಾರ್ದು, ಯಾರನ್ನ ಪ್ರಮೋಷನ್ ಮಾಡ್ಬೇಕು, ಯಾರನ್ನ ಪ್ರಮೋಷನ್ ಮಾಡ್ಬಾರ್ದು, ಯಾರನ್ನ CM ಮಾಡ್ಬೇಕು, ಯಾರನ್ನ CM ಮಾಡಬಾರ್ದು. ಪೆನ್ನಿನ ತುದಿಯಲ್ಲಿ ಅನ್ಟಚಬಿಲಿಟಿ ಏನದು, ಕಾಸ್ಟ್ ಸಿಸ್ಟಮ್ ಅನ್ನೋದು. ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ತಿಂತೀವಿ, ಒಟ್ಟಿಗೆ ಉಣ್ತೀವಿ, ಏನು ಅದೆಲ್ಲ ಮ್ಯಾಟ್ರ್ ಅಲ್ಲ ಇವತ್ತು. ಆದ್ರೆ ಪೆನ್ ಇವತ್ತು ಡಿಸೈಡ್ ಮಾಡುತ್ತೆ ಯಾರನ್ನ ಎಲ್ಲೆಲ್ಲಿ ಇಡ್ಬೇಕಂತ. ಇಷ್ಟು ಸೂಕ್ಷ್ಮವಾದಂತ ಸ್ಥಿತಿಗೆ ಜಾತಿ ವ್ಯವಸ್ಥೆ ಬಂದಿರುವಾಗ ನೀವು ಮುಗ್ಧರ ತರ ಇವತ್ತನು ನೀವು ಹೋಗ್ಲಾಡ್ಸಿ ಅಂತ ಹೇಳಿದ್ರೆ ಆಗತ್ತಾ? ಸೊ ಹಂಗಾಗಲ್ಲ. ಯಾವಾಗ್ಲೂ ಅಷ್ಟೇನೆ, ಯಾರು ಹಿಂದುಳಿದಿರ್ತಾರೆ ಅವರು ಮುಂದೆ ಬರಲಿಕ್ಕೆ ತಮ್ಮನ್ನ ತಾವು ಇಂಪ್ರೂವ್ ಮಾಡ್ಕೋಬೇಕು, ಅಭಿವೃದ್ಧಿ ಪಡಿಸ್ಕೋಬೇಕು. ನೀವು ಶೋಷಣೆ ಮಾಡ್ತಾ ಇದ್ದೀರಾ ಅಂದ್ರೆ ಹೌದು, ಹಿಂದಕ್ಕೆ ದುರ್ಬಲನ ಶೋಷಣೆ ಮಾಡಿದ್ರೆ ಏನ್ ಮಾಡ್ತಾರೆ? ಪ್ರಕೃತಿ ನಿಯಮ ಏನಿದೆ? ಕಾಡಿನಲ್ಲಿ ಹೆಂಗಿದೆ? ಬಲವಾದ ಜೀವಿಗಳು ದುರ್ಬಲವಾದ ಜೀವಿಗಳನ್ನ ತಿಂದಾಕ್ಬಿಡ್ತವೆ, ಕರೆಕ್ಟಾ? ಸೊ ಲೋಕದಲ್ಲಿ ಅಷ್ಟೇನೆ, ಯಾರು ಬಲಶಾಲಿಗಳು ದುರ್ಬಲರನ್ನ ತಿಂದಾಕ್ತಾರೆ. ನಿಮ್ಮನ್ನ ಯಾರು ತಿನ್ಬಾರ್ದಂದ್ರೆ ನೀವು ಸ್ಟ್ರಾಂಗ್ ಆಗ್ಲೇಬೇಕೀಗ. ನೀವು ಸ್ಟ್ರಾಂಗ್ ಆಗ್ಬೇಕು. ನೀವು ಬೇರೆ ದೂರದ ಪ್ರಯೋಜನ ಇಲ್ಲ. ನೀವು ದೂರದ್ರಿಂದ ಏನು ಪ್ರಯೋಜನ ಇಲ್ಲ. ನೀವು ಶೋಷಣೆ ಮಾಡಿದ್ರಿ ಅಂದ್ರೆ ಅದು ಹಂಗ, ನೀವು ಎಷ್ಟು ಹೇಳಿದ್ರೆ ಪ್ರಯೋಜನ ಇಲ್ಲ. ಸೊ ನೀವೀಗ ಇಂಪ್ರೂವ್ ಆಗ್ಬೇಕಷ್ಟೇ, ಇಂಪ್ರೂವ್ ಆಗ್ಬೇಕು. ಅದಕ್ಕೆ ಎಲ್ಲಾ ಸಮಾಜದಲ್ಲೂ ಸಹಿತ ಪ್ರಗತಿಪರರಿರ್ತಾರೆ, ಎಲ್ಲಾ ಸಮಾಜದಲ್ಲೂ ಸಹಿತ ಈ ದೇಶ ಬದಲಾಗ್ಬೇಕು ಅನ್ನುವಂಥ ಜನ ಇದ್ದೇ ಇರ್ತಾರೆ. ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ. ನೀವು ಈ ತರದ ಒಂದು ಪ್ರೋ ಆಕ್ಟಿವ್ ಆಗಿ, ಪಾಸಿಟಿವ್ ಆಗಿ ನೀವು ಬೆಳವಣಿಗೆಗೆ ನಿಂತಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಥಿಂಕ್ ಮಾಡಿ, ಯೋಚನೆ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಿಷನ್ ಅನ್ನ ಎಷ್ಟು ಸಾಧ್ಯನ ಅಷ್ಟು ಬೇಗ ಅದು ಜಾರಿಗೆ ಬರುವಂತ ಕೆಲಸವನ್ನ ಅವರ ಎಲ್ಲ ಅನುಯಾಯಿಗಳು ಸೇರಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ